ಹಲೋ ಫ್ರೆಂಡ್ಸ್, ಕಳೆದ ವಾರ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಪ್ರಸಿದ್ಧ ಭೌತ ಚಿಕಿತ್ಸಕರು ಅಂದರೆ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ರತ್ನಾಕರ್ ಶೆಟ್ಟಿ ಅವರು ಏರ್ಪಡಿಸಿದ್ದ ಆರೋಗ್ಯ ಅರಿವು ಕಾರ್ಯಕ್ರಮದ ಈ ವಿಡಿಯೋವನ್ನು ನೀವೆಲ್ಲರೂ ತಪ್ಪದೇ ನೋಡಿ ಮತ್ತು ನಮ್ಮ ಆರೋಗ್ಯದ ಕಾಳಜಿಯ ಬಗ್ಗೆ, ಅದರಲ್ಲೂ ಡಯಾಬಿಟಿಸ್ ಬರಲು ಏನು ಕಾರಣ ಮತ್ತು ಅದರ ಪರಿಣಾಮದ ಜೊತೆಗೆ ಪರಿಹಾರವನ್ನು ಕೂಡ ಅತ್ಯಂತ ಸರಳವಾಗಿ ವಿವರಿಸಿದ್ದಾರೆ. ಪೂರ್ತಿ ವಿಡಿಯೋ ನೋಡಿದ ಮೇಲೆ ಎಲ್ಲರಿಗೂ ಆರೋಗ್ಯ ಮತ್ತು ಆಹಾರದ ಬಗ್ಗೆ ಗಮನ ಹಾಗೂ ಯೋಗಾಭ್ಯಾಸದ ಪಾತ್ರ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಮತ್ತು ಸಕ್ಕರೆ ಕಾಯಿಲೆ ಅನ್ನುವ ಒಂದು ದೊಡ್ಡ ಸಮಸ್ಯೆ ನಮ್ಮ ಆಹಾರ ಕ್ರಮದಿಂದ ಮತ್ತು ಅದಕ್ಕೆ ಸಂಬಂಧಿಸಿದ ಸರಳ ಥೆರಪಿಗಳಿಂದ ಗುಣಮುಖರಾಗಲು ಸೂಕ್ತ ಸಲಹೆಗಳನ್ನು ಪುರಾವೆ ಸಮೇತ ತೋರಿಸಿದ್ದಾರೆ. ಆದ್ದರಿಂದ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ಶುಗರ್ ಕಾಮನ್ ಅಲ್ವಾ, ಅದಕ್ಕೋಸ್ಕರ ಹೇಳಿಲ್ಲ ಅಂತ ಹೇಳಿದ್ರು. ಶುಗರ್ ಕಾಮನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇದೆ ನೋಡೋಣ. ಈಗ 150 ಜನ ಕೂತಿದ್ರ, ನಾನು ಕೇಳ್ತೀನಿ, ಇಲ್ಲಿ ಕೂತಂತ 150 ಜನರಲ್ಲಿ ಎಷ್ಟು ಜನರಿಗೆ ಶುಗರ್ ಇದೆ? ಕೈ ಎತ್ತಿ ನೋಡೋಣ. ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ವಾಕಿಂಗ್ ಮಾಡೋದ್ರೆ ಡಬಲ್ ಇದೆ. 30 ಜನ ಜಾಸ್ತಿ ಕೈ ಎತ್ತಿದ್ದಾರೆ ನೋಡಿ. 150 ಜನರಲ್ಲಿ 150 ಜನರು ಕೈ ಎತ್ತಿದ್ರೆ ಶುಗರ್ ನಾರ್ಮಲ್. ಅರ್ಥಕ್ಕಿದೆ? ಕಾಮನ್. 150 ಜನರು ಕೈ ಎತ್ತಿದ್ರೆ ಶುಗರ್ ಕಾಮನ್. 150 ಜನ ಕೈ ಎತ್ತಿಲ್ಲ, 30 ಜನ ಮಾತ್ರ ಎತ್ತಿದ್ದಾರೆ ಅಂತ ಹೇಳಿದ್ರೆ ಶುಗರ್ ಕಾಮನ್ ಅಲ್ಲ. 30 ಜನರ ಪ್ರಾಬ್ಲಮ್ ಅಂದ್ರೆ ಬಾಡಿಯಲ್ಲಿ ಏನೋ ಕೆಲಸ ಕಡಿಮೆ ಆಗಿದೆ, ಅದಕ್ಕೋಸ್ಕರ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಶುಗರ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ಶುಗರ್ ಬರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ಹೆಚ್ಚಿನ ಹೇಳ್ತಾರೆ ಸಕ್ಕರೆ ತಿಂದ್ರೆ ಶುಗರ್ ಬರುತ್ತೆ, ಸ್ವೀಟ್ ತಿಂದ್ರೆ ಶುಗರ್ ಬರುತ್ತೆ ಅಂತ ಹೇಳಿ. ಸ್ವೀಟ್ ತಿಂದ್ರೆ ಸಕ್ಕರೆ ತಿಂದ್ರೆ ಶುಗರ್ ಬರುತ್ತಾ? ಇಲ್ಲ. ಸ್ವೀಟ್ ತಿಂದ್ರೆ ಸಕ್ಕರೆ ತಿಂದ್ರೆ ಶುಗರ್ ಬರಲ್ಲ. ಆದರೆ ಶುಗರ್ ಬಂದ ಮೇಲೆ ಸ್ವೀಟ್ ಸಕ್ಕರೆನ ತಿನ್ನಂಗಿಲ್ಲ. ಹಾಗಾದ್ರೆ ಶುಗರ್ ಬರ್ಲಿಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ತುಂಬಾ ಸಿಂಪಲ್ ನೋಡಿ. ಇಲ್ಲಿ ಪ್ಯಾಂಕ್ರಿಯಾಸ್ ಅನ್ನೋ ಒಂದು ಆರ್ಗನ್ ಇರುತ್ತೆ. ಪ್ಯಾಂಕ್ರಿಯಾಸ್ ಕನ್ನಡದಲ್ಲಿ ಏನಂತಾರೆ? ಅದರ ಕೆಲಸ ಏನಂದ್ರೆ ದೇಹದಲ್ಲಿ ಇನ್ಸುಲಿನ್ ಎನ್ನುವಂತ ಹಾರ್ಮೋನ್ ಪ್ರೊಡಕ್ಷನ್ ಮಾಡುವಂತದ್ದು ನಮ್ಮ ಪ್ಯಾಂಕ್ರಿಯಾಸ್ ಕೆಲಸ. ತುಂಬಾ ಸಿಂಪಲ್ ಇದೆ. ಪ್ಯಾಂಕ್ರಿಯಾಸ್ ಕೆಲಸ ಏನೋ ಇನ್ಸುಲಿನ್ ಪ್ರೊಡಕ್ಷನ್ ಮಾಡೋದು. ಆ ಇನ್ಸುಲಿನ್ ಕೆಲಸ ಏನ್ ಗೊತ್ತಾ? ನಾವು ತಿಂದಂತ ಆಹಾರ ಪದಾರ್ಥಗಳಲ್ಲಿರುವಂತಹ ಗ್ಲೂಕೋಸ್ ಮತ್ತು ನ್ಯೂಟ್ರಿಷನ್ಸ್ ನ ಲೆವೆಲ್ ಮಾಡೋದಂದ್ರೆ ನಮ್ಮ ದೇಹದಲ್ಲಿರುವಂತಹ ಬ್ಲಡ್ ಸೆಲ್ಗಳಿಗೆ, ರಕ್ತದ ಕಣಗಳಿಗೆ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನ ಇಟ್ಟು ಜಾಸ್ತಿ ಇದನ್ನೆಲ್ಲ ಹೊರಗಡೆ ಕಳಿಸುವಂತ ಕೆಲಸನ ಮ್ಯಾನೇಜ್ ಮಾಡುವಂತ ಕೆಲಸ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗುವಂತ ಇನ್ಸುಲಿನ್ ನೋಡ್ಕೊಳ್ಳುತ್ತೆ. ಅರ್ಥ ಆಗಿದೆ? ಹಲವಷ್ಟು ಕಾರಣಗಳಿಂದ ಈ ಪ್ಯಾಂಕ್ರಿಯಾಸ್ಗೆ ಕನೆಕ್ಟ್ ಆಗಿರತಕ್ಕಂಥ ಬ್ಲಡ್ ವೆಸಲ್ಸ್ ಮೇಲೆ ಪ್ರೆಷರ್ ಬಂದು ಸರಿಯಾದ ಪ್ರಮಾಣದಲ್ಲಿ ರಕ್ತ ಸಂಚಾರ ಅನ್ನುವಂಥದ್ದು ಪ್ಯಾಂಕ್ರಿಯಾಸ್ಗೆ ಆಗದೇ ಇದ್ದಾಗ ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗಿದೆ, ಆದ್ರೆ ತಿನ್ನೋದನ್ನ ಕಡಿಮೆ ಮಾಡಿದೀವ. ಸೇಮ್ ತಿಂತಾ ಇದೀವಿ, ಒಳಗಡೆ ಹೋದಂತ ಫುಡ್ ಅಲ್ಲಿ ಇರುವಂತಹ ಗ್ಲೂಕೋಸ್ ಮತ್ತು ನ್ಯೂಟ್ರಿಷನ್ಸ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ಸುಲಿನ್ ಇಲ್ಲ. ಇನ್ಸುಲಿನ್ ಇದ್ದಾಗ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಗ್ಲೂಕೋಸ್ ಪ್ರಮಾಣ ನಿಧಾನ ಜಾಸ್ತಿ ಆಗ್ಲಿಕ್ಕೆ ಶುರು ಆಗುತ್ತೆ. ಜಾಸ್ತಿ ಆದ್ರೆ ಸುಮ್ಮನೆ ಜಾಸ್ತಿ ಆಗಲ್ಲ, ಸೈಡ್ ಎಫೆಕ್ಟ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಏನೇನ್ ಮಾಡುತ್ತೆ? ಶುಗರ್ ಬಾರ್ಡರ್ ದಾಟಕ್ಕೆ ಏನೇನ್ ಮಾಡುತ್ತೆ? ಸುಸ್ತು, ಮತ್ತೊಂದು ಎದ್ದು ನಿಂತ್ಕೊಂಡು ತಲೆ ಚಕ್ಕರ್ ಬಂದಂಗೆ ಆಯ್ತು ಅಂತ ತಿಳ್ಕೊಳ್ಳಿ. ಡಯಾಬಿಟಿಕ್ ಅಲ್ಲಿ ಮಿಸ್ಟೇಕ್ ಇದೆ ಅಂತ 5 ನಿಮಿಷ ಊಟ ಬಿಟ್ರೆ ಕೈ ಕಡಗಡೆ ನಡ್ತಾ ಇದೆ ಅಂತ ತಿಳ್ಕೊಳ್ಳಿ. ಡಯಾಬಿಟಿಕ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ನೀರು ಪದೇ ಪದೇ ಕುಡಿಬೇಕು ಅನಿಸ್ತಾ ಇರುತ್ತೆ, ಕುಡಿತಾ ಇದ್ದೀವಿ. ಅದ್ರ ಜೊತೆಗೆ ಪದೇ ಪದೇ ಯೂರಿನ್ ಪಾಸ್ ಮಾಡ್ಬೇಕು ಅನಿಸ್ತಾ ಇದೆ ಅಂತ ತಿಳ್ಕೊಳ್ಳಿ. ಡಯಾಬಿಟಿಕ್ ಅಲ್ಲಿ ಹಸಿವೆ ಆಗ್ತಾ ಇರುತ್ತೆ, ಊಟ ಮಾಡ್ಕೊಂಡು ಬರ್ತೀನಿ, 1 ಅವರ್ ಬಿಟ್ಟು ಮತ್ತೆ ಹಸಿವೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಡಯಾಬಿಟಿಕ್ ಅಲ್ಲಿ ಪ್ರಾಬ್ಲಮ್ ಇದೆ. ಟಾಪಿಕ್ ಏನಂದ್ರೆ ತಿನ್ನುವಂತ ಟಾಬ್ಲೆಟ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಸರ್ಕ್ಯುಲೇಟರಿ ಸಿಸ್ಟಮ್ ಜೊತೆ ಹೋಗಿ ಪ್ಯಾಂಕ್ರಿಯಾಸ್ ಕೆಲಸ ಮಾಡೋದು ನಿಲ್ಲಿಸಿದೆಯಲ್ಲ, ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಆಟೋಮೆಟಿಕ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಮಾಡಲಿಕ್ಕೆ ಪ್ರಚೋದನೆ ಕೊಡುವಂತ ಟಾಬ್ಲೆಟ್ಗಳು. ಅರ್ಥ ಇದೆಯಾ? ಇನ್ಸುಲಿನ್ ಅಲ್ಲ, ಒಳಗಡೆ ಕೆಲಸ ನಿಂತು ಅಂದ್ರೆ ಕರೆಂಟ್ ಇಲ್ಲ, ಯುಪಿಎಸ್ ಸ್ಟಾರ್ಟ್ ಆಗಿದೆ, ಯುಪಿಎಸ್ ಇಂದ ಲೈಟ್ ಆನ್ ಮಾಡಿದೀವಿ ಅಷ್ಟೇ. ಆದ್ರೆ ವೈರಿಂಗ್ ಚೇಂಜ್ ಮಾಡಿಲ್ಲ, ಬಲ್ಬ್ ಚೇಂಜ್ ಮಾಡಿಲ್ಲ, ಸೋರ್ಸಿಗೋಸ್ಕರ ಬೇರೆ ಸೋರ್ಸ್ ಅನ್ನ ಅವಲಂಬಿತ ಆಗಿದ್ದೇವೆ. ಅದೇ ರೀತಿಯಾಗಿ ಸರ್ಕ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಬಂದಿದೆ, ಅದಕ್ಕೆ ಕೆಲಸ ಆಗ್ತಾ ಇಲ್ಲ. ಟಾಬ್ಲೆಟ್ ಅನ್ನು ಹಾಕಿ ಸ್ಟಿಮ್ಯುಲೇಟ್ ಮಾಡಿ ಪ್ರೊಡಕ್ಷನ್ ಮಾಡುವಂತದ್ದು ಅರ್ಥ ಆಗ್ತಿದೆಯಾ? ಒಂದು ಸಲ ಡಯಾಬಿಟಿಕ್ ಬಂದು ಗೌರ್ಮೆಂಟ್ ಹೇಳಿದ್ರೆ
ಅದು 3 ತಿಂಗಳು ಡೈಲಿ 5 ಕಿಲೋಮೀಟರ್ ವಾಕಿಂಗ್ ಮಾಡಿ ದಿನಕ್ಕೆ 3 ಲೀಟರ್ ನೀರು ಕುಡಿದು ಸಂಜೆ 7 ಗಂಟೆ ಒಳಗಡೆ ಊಟ ಮುಗಿಸಿ ನೋಡಿ 3 ತಿಂಗಳೊಳಗಡೆ ಡಯಾಬಿಟಿಕ್ ಕಂಟ್ರೋಲ್ ಬಂದಿಲ್ಲ ಅಂದ್ರೆ ಆಮೇಲೆ ಹೇಳಿ. ಅರ್ಥ ಆಗ್ತಿದೆಯಾ? ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳಿದ್ರೆ ಟ್ಯಾಬ್ಲೆಟ್ ಶುರು ಮಾಡ್ತೀವ, ಶುರು ಮಾಡಿದ ಕೂಡಲೇ ತಗೊಳ್ಳೋ ಶುರು ಮಾಡ್ತೀವ, ತಗೊಳ್ಳೋ ಶುರು ಮಾಡಿದ ಕೂಡಲೇ ಅದರಲ್ಲಿ ಹೋಗಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಒಳಗಡೆ ಹೋಗಿ ದಿನ 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 ಪ್ಯಾಂಕ್ರಿಯಾಸು ಇನ್ಸುಲಿನ್ ಪ್ರೊಡಕ್ಷನ್ ಮಾಡಬೇಕಲ್ಲ, ಆ ಪವರ್ನ ಕಡಿಮೆ ಮಾಡಿ 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 ಒಂದು 6 ತಿಂಗಳು ಕಂಟಿನ್ಯೂ ತಗೊಂಡಿಟ್ಟು ತಿಳ್ಕೊಳ್ಳಿ, ಒರಿಜಿನಲ್ ಆಗಿ ಇನ್ಸುಲಿನ್ ಪ್ರೊಡಕ್ಷನ್ ಕೆಪಾಸಿಟಿನೇ ನಾಶ ಮಾಡಿಬಿಡುತ್ತೆ. ನಾಶ ಆಯ್ತು ಅಂತ ತಿಳ್ಕೊಳ್ಳಿ, ಆಮೇಲೆ ಲೈಫ್ ಲಾಂಗ್ ತಗೊಳ್ಳೇಬೇಕು. ಈ ರೀತಿ ಆಗುತ್ತೆ. ನನಗೆ ಶಿವರಾಜ್ ಅವರು ಒಂದು ರಿಪೋರ್ಟ್ ಕಳಿಸಿದ್ರು ನಿನ್ನೆ. ಏನು, ಒಬ್ರು ಲೇಡಿ ಒಬ್ರು ಬರ್ಬೇಕಾದ್ರೆ 358 ಡಯಾಬಿಟಿಕ್ ಇತ್ತು, 358. ನಿನ್ನೆ ನನ್ನ 10ನೇ ದಿನ ಏನು ಬರ್ಬೇಕಾದ್ರೆ ರೀಚೆಕ್ ಮಾಡ್ಕೊಂಡು ಬಂದಿದ್ದಾರೆ, 185 ಬಂದಿದೆ, 185. ಅವ್ರು ಹೇಳೋದು ಏನಂದ್ರೆ, ಸರ್ ನನಗೆ 10 ವರ್ಷದಿಂದ ಡಯಾಬಿಟಿಕ್ ಇದೆ, 500 ಟ್ಯಾಬ್ಲೆಟ್ ಅನ್ನ ತಿಂತಾ ಇದ್ದೀನಿ, ಬೆಳಿಗ್ಗೆ ಒಂದು ಸಂಜೆ ಒಂದು, ಏನೂ ಚೇಂಜಸ್ ಆಗಿಲ್ಲ 10 ವರ್ಷದಿಂದ. ನಿಮ್ ಥೆರಪಿ 8 ದಿನ ತಗೊಂಡು ಕೂಡಲೇ ಹೆಂಗೆ ಕಂಟ್ರೋಲ್ ಆಯ್ತು ಅಂತ ಕೇಳ್ತಾ ಇದ್ರು. ನಾನು ಹೇಳೋದು ತುಂಬಾ ಸಿಂಪಲ್ ಅಮ್ಮ, ಕಾಲಿಗೆ ಥೆರಪಿ ತಗೊಂಡಿದ್ದೀರಾ, ಆಟೋಮೆಟಿಕ್ ಆಗಿ ಬ್ಲಡ್ ರೀಸರ್ಕ್ಯುಲೇಷನ್ ಸ್ಟಾರ್ಟ್ ಆಗ್ಕೊಳ್ಳೆ. ಯಾವಾಗ ಪ್ಯಾಂಕ್ರಿಯಾಸ್ಗೆ ಸರ್ಕ್ಯುಲೇಟರಿ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ಅವಾಗ ಆಟೋಮೆಟಿಕ್ ಆಗಿ ಒಳಗಡೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಒಳಗಡೆಯಿಂದ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು ಅಂತ ತಿಳ್ಕೊಳ್ಳಿ, ಹೊರಗಡೆಯಿಂದ ತಗೊಳ್ಳೋದನ್ನ ನಿಧಾನ ಕಡಿಮೆ ಮಾಡಬಹುದು. ಈ ರೀತಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ. ಅರ್ಥ ಆಗಿದೆ? ಮತ್ತೊಂದು ಏನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ನೋಡಿ, ಏನೇ ತಿನ್ನಲಿ ಏನೇ ಕುಡಿಲಿ ಅದರಲ್ಲಿರ್ತಕ್ಕಂಥ ಕೆಮಿಕಲ್ ಕಂಟೆಂಟ್ಸ್ಗಳು ಎಂಟಲ್ಲಿ ಮಿಕ್ಸ್ ಆಗಿರುವಂಥದ್ದು ನಮ್ಮ ಬ್ಲಡ್ ಜೊತೆ. ಅದಕ್ಕೋಸ್ಕರ ದೇವರು ಕೆಮಿಕಲ್ ಕಂಟೆಂಟ್ಸ್ ಗಳನ್ನ ಹೊರಗಡೆ ಹಾಕೋದಕ್ಕೆ ಬ್ಲಡ್ ಇರುವಂತದಕ್ಕೆ ಇಲ್ಲಿ ಏನು ಅಂಗ ಇಟ್ಟಿದ್ದಾರೆ, ಏನೋ ಕಿಡ್ನಿ ಅಂತ ಹೇಳ್ತಾರೆ. ಕಿಡ್ನಿ ಕೆಲಸ ಏನು, ಬ್ಲಡ್ ಅನ್ನು ಪ್ಯೂರಿಫೈ ಮಾಡಿ ಅದರಲ್ಲಿರುವಂತಹ ಟಾಕ್ಸಿನ್ಸ್ ಗಳನ್ನ ಯೂರಿನ್ ಅಲ್ಲಿ ಮೋಷನ್ ಅಲ್ಲಿ ಹೊರಗಡೆ ಕಳಿಸುವಂತ ಕೆಲಸ ನಮ್ಮ ಕಿಡ್ನಿ ಮಾಡ್ತಾ ಇರುತ್ತೆ. 5ನೇ ಹಂತದಲ್ಲಿ ಈ ಕಾಸ್ಮೋಸ್ ಅಲ್ಲಿ ಇದೆಯಲ್ಲ ನೀಲಕಂಡ, ಅದನ್ನ ಮುಟ್ಟಿದ್ರೆ ಮೆತ್ತಗಿರ್ಬೇಕು. ಮೆತ್ತಗೆ ಯಾವ ರೀತಿ, ಬ್ರೆಡ್ ಮುಟ್ಟಿದಂಗಿರ್ಬೇಕು. ಆದ್ರೆ ಕೆಲವೊಬ್ಬರಿಗೆ ಆ ರೀತಿ ಮೆತ್ತಗಿರಲ್ಲ. ಏನಾಗುತ್ತೆ ಗೊತ್ತಾ, ಗಟ್ಟಿಯಾಗ್ಲಿ, ಕಲ್ಲು ತರ ಗಟ್ಟಿಯಾಗ್ಲಿ ಶುರುವಾಗಿದೆ ಅಂತ ಹೇಳಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದು 5ನೇ ಹಂತ ತಲುಪ್ತಿದೆ ಅಂತ ಅರ್ಥ. 6ನೇ ಹಂತದಲ್ಲಿ ಗಟ್ಟಿ ಇರುವಂತಹ ಜಾಗದಲ್ಲಿರುವಂತಹ ಕೂದಲುಗಳು ಒಂದೊಂದೇ ಉದುರಿ ಹೋಗಿ ಏಕದಮ್ ನೈಸ್ ಆಗ್ಲಿಕ್ಕೆ ಶುರುವಾಗುತ್ತೆ. 7ನೇ ಹಂತದಲ್ಲಿ ನೈಸ್ ಇರುವಂತಹ ಜಾಗ ಪಳ 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 ಹೊಳಿಲಿಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಕೆಲವೊಬ್ಬರು ಕಾಲ್ ನೋಡಿ ಬ್ಲಡ್ ಉಪ್ಪುದಂಗೆ ಇಲ್ಲಿ ಉಪ್ಪುಕೊಂಡಿರುತ್ತೆ, ಅದರ ಜೊತೆಗೆ ಕಲರ್ ಸಹ ಚೇಂಜ್ ಆಗಿರುತ್ತೆ. ಅಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗಿದ್ದು 7ನೇ ಹಂತ ತಲುಪಿದೆ ಅಂತ ಸಿಗ್ನಲ್ ಬಂದಿದೆ. ಏನು ಮಾಡಿಲ್ಲ. 8ನೇ ಹಂತದಲ್ಲಿ ಏನಾಗುತ್ತೆ, ಅಲ್ಲಲ್ಲಿ ಸಣ್ಣ ಕಪ್ಪು ಮಾರ್ಕ್ಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕಾಲ ಕ್ರಮೇಣವಾಗಿ ಕಾಲಿನ ಕಲರ್ ಒರಿಜಿನಲ್ ಕಲರ್ ನ ಬಿಟ್ಟು ಕಪ್ಪು ಕಲರ್ಗೆ ಟರ್ನ್ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾದಂತಹ ಬ್ಲಡ್ ಫ್ಲೋ ಸ್ಟಾಪ್ ಆಗಿದೆ ಅಂತ ಸಿಗ್ನಲ್. ಅರ್ಥ ಆಗ್ತಿದೆ? ಅದಕ್ಕೆ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಗ್ಯಾಂಗ್ರೀನ್ ಅಂತ ಕೇಳ್ತಾರೆ. ಕೇಳಿದ್ರೆ ಗ್ಯಾಂಗ್ರೀನ್ ಅಂತ ಏನ್ ಗೊತ್ತಾ, ಕಾಲ್ ಬೆನ್ನಲ್ಲಿ ಒಂದು ಗಾಯ ಆದ್ರೆ ನಮ್ ಕೆಲಸ ಏನ್ ಗೊತ್ತಾ, ಕಾಲ್ ಬೆನ್ನಲ್ಲಿ ಗಾಯ ಆಯ್ತು, ನಮ್ ಕೆಲಸ ಏನು, ಹಾಸ್ಪಿಟ್ಲಿಗೆ ಹೋಗಿ ಗಾಯ ಸೆಪ್ಟಿಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಹಾಸ್ಪಿಟಲ್ಗೆ ಹೋಗ್ಕೊಂಡು ಡಾಕ್ಟರ್ ಏನ್ ಮಾಡ್ತಾರೆ, ಗಾಯ ಕ್ಲೀನ್ ಮಾಡಿ ಆಯಿಂಟ್ಮೆಂಟ್ ಹಾಕಿ ಬ್ಯಾಂಡೇಜ್ ಸುತ್ತಿ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ಕೊಟ್ಟು ಕಳಿಸ್ತಾರೆ. ಸರಿನಾ? ಯಾಕೆ, ಗಾಯದ ಮೇಲೆ ಕ್ರಿಮಿಕೀಟಗಳು ಅಟ್ಯಾಕ್ ಮಾಡಬಾರ್ದು, ಅದನ್ನ ಪ್ರೊಟೆಕ್ಷನ್ ಮಾಡುವುದು. ಗಾಯ ವಾಸಿ ಮಾಡುವಂತ ಕೆಲಸ ಯಾರು ಮಾಡ್ತಾರೆ ಗೊತ್ತಾ, ಯಾರು ಮಾಡ್ತಾರೆ, ಗಾಯ ಇರುವಂತ ಸಿಗ್ನಲ್ಗಳು ಬ್ರೈನ್ ತನಕ ಬರಬೇಕು. ಬ್ರೈನು ಗಾಯ ವಾಸಿ ಮಾಡ್ಲಿಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಕಳಿಸುತ್ತೆ. ಆದ್ರೆ ಗ್ಯಾಂಗ್ರೀನ್ ಆದಾಗ ಏನಾಗುತ್ತೆ ಅಂದ್ರೆ ಕಾಲಲ್ಲಿ ಗಾಯ ಇದೆ ಅನ್ನುವಂತ ಸಿಗ್ನಲ್ಗಳು ಬ್ರೈನ್ ತನಕ ಬರಲ್ಲ. ಬಾರದೇ ಇದ್ದಾಗ ಬ್ರೈನಿಗೆ ಕಾಲಿಗೆ ಅಟ್ಯಾಚ್ಮೆಂಟ್ ಇಲ್ಲದೆ ಇದ್ದಾಗ ಗಾಯ ವಾಸಿ ಆಗಲ್ಲ. ವಾಸಿ ಆಗದೆ ಇದ್ದಾಗ ಡಾಕ್ಟ್ರು 45 ದಿನ ವೇಟ್ ಮಾಡಕ್ಕೆ ಹೇಳ್ತಾರೆ. ಕೇಳಿದ್ರ 45 ಡೇಸ್, 15 ದಿನ ಬಿಟ್ಟು ಬನ್ನಿ, 15 ದಿನ ಬಿಟ್ಟು ಬನ್ನಿ, 15 ದಿನ ಬಿಟ್ಟು ಬನ್ನಿ, 45 ದಿನ ಆದ್ಮೇಲೆ ಹೇಳ್ತಾರೆ ಗಾಯ ವಾಸಿ ಆಗುವಂತ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಹಂಗೆ ಬಿಟ್ರೆ ಒಳ್ಳೆ ಶುರುವಾಗುತ್ತೆ. ಈಗ ಕಾಲ್ ಬೆರಳು, ಫ್ಯೂಚರ್ ಅಲ್ಲಿ ಕಾಲ್ ತೆಗಿಬೇಕಾಗುತ್ತೆ. ಬೆಟರ್ ಸೊಲ್ಯೂಷನ್ ಏನು, ಕಾಲ್ ಬೆರಳನ್ನ ಕಟ್ ಮಾಡಿ ತೆಗೆಯೋಣ ಅಂತ ಕೇಳಿದ್ರ. 1 ಗಂಟೆ ಟೈಮ್ ಕೊಡ್ಬೇಕು. ಎಷ್ಟು? 1 ಗಂಟೆ ಟೈಮ್ ಅನ್ನ ಕೊಡಕ್ಕೆ ಶುರು ಮಾಡುತ್ತೆ ಹೋದಾದ್ರೆ ಫ್ಯೂಚರ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಗಳನ್ನ ಕಡಿಮೆ ಮಾಡಲಿಕ್ಕೆ ನಮ್ಮ ಬಾಡಿ 100% ಸಪೋರ್ಟ್ ಮಾಡುತ್ತೆ. ಅಂತ ಆಗ್ತಿದೆಯಲ್ಲ. ಕೆಲವರಲ್ಲಿ ಹೇಳ್ತಾರೆ ಏನು ಸರ್, ನನ್ನ ಹತ್ರ ದುಡ್ಡಿದೆ, ನೋ ಪ್ರಾಬ್ಲಮ್, ನನ್ನ ಹತ್ರ ದುಡ್ಡಿದೆ, ಏನಾದ್ರೂ ಆದ್ರೂ ನಾನು ಸರಿ ಮಾಡ್ಕೊತೀನಿ ಅಂತ. ಆದ್ರೆ ದುಡ್ಡಿಂದ ಆರೋಗ್ಯನ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅದು ಎಕ್ಸಾಂಪಲ್ ಕೊಡ್ತೀನಿ, ಎಲ್ಲ ಕ್ಲಿಯರ್ ಆಗುತ್ತೆ. 6 ತಿಂಗಳ ಹಿಂದೆ ಮುಖೇಶ್ ಅಂಬಾನಿ ಅವರ ಮಗನಿಗೆ ಮದುವೆ ಇತ್ತು. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಮದುವೆಗೆ? 5,000 ಕೋಟಿ ರೂಪಾಯಿ ಖರ್ಚು ಮಾಡಿ. ಒಂದು ಮದುವೆಗೆ 5,000 ಕೋಟಿ
ಬ್ಲಾಕೇಜ್ಗಳ ಸಂಖ್ಯೆ ಹುಡುಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ ಒಂದು ಇಂಟರ್ವ್ಯೂ ಹೇಳಿದ್ರು, ನನ್ನ ಕೋಟಿಗಟ್ಟಲೆ ಆಸ್ತಿ ಇದೆ ಸರಿ, ಆದ್ರೆ ನನ್ನ ಮಗನ ಆರೋಗ್ಯ ಸರಿ ಇಲ್ಲ, ಅದೇ ನನ್ನ ಜೀವನದಲ್ಲಿ ಏನಾದ್ರು ನೋವು ಇದ್ರೆ ನನ್ನ ಅದೇ ದುಡ್ಡು ಕೊಟ್ಟು ಆರೋಗ್ಯ ಪರ್ಚೇಸ್ ಮಾಡಲಾಗಿದೆ, ಅವರಿಗೆ ದುಡ್ಡು ಕಡಿಮೆ ಪ್ರಾಬ್ಲಮ್, ಹಳೇ ಗಾಯ ಈ ರೀತಿ ಪೊಸಿಷನ್ ಅಲ್ಲಿ ಇದೆ. ವೆರಿಕೋಸ್ ಅಲ್ಸರ್ ಆಗಿ ಗ್ಯಾಂಗ್ರೀನ್ ಆಗಿರುತ್ತೆ. ಈ ಫೋಟೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗ್ಯಾಂಗ್ರೀನ್ ಅಂದ್ರೆ ಏನು ಅಂತ. ಇದು ಗ್ಯಾಂಗ್ರೀನ್. 22 ವರ್ಷ ವಯಸ್ಸು. ಅವ್ರ ಮಗ ಬಂದ್ಬಿಟ್ಟು ಡಾಕ್ಟರ್ ನಮ್ಮ ದಾವಣಗೆರೆಯಲ್ಲಿ ಮಂಜುನಾಥ್ ಅಂತ ಇವ್ರ ಹೆಸರು ಫೇಮಸ್ ಆದಂತ ಡಾಕ್ಟರ್ ದಾವಣಗೆರೆ. ಅವರ ಅಪ್ಪಗೆ ಕಾಲಲ್ಲಿ ವೆರಿಕೋಸ್ ವಯಸ್ಸು ಗಂಟು ಆಗಿತ್ತಲ್ಲ, ಆ ರೀತಿ ಪ್ರಾಬ್ಲಮ್ ಕಳೆದ 10 ವರ್ಷದಿಂದ ಒಂದೇ ಕಾಲನ್ನ 3 ಸಾರಿ ಸರ್ಜರಿ ಮಾಡಿದ್ದಾರೆ, 10 ಲಕ್ಷ ಖರ್ಚು ಮಾಡಿದ್ದಾರೆ. 2021ರಲ್ಲಿ ಸಣ್ಣ ಗಾಯ ಓಪನ್ ಆಯಿತು. ಓಪನ್ ಆಗಿ ಎಷ್ಟೇ ಆಯಿಂಟ್ಮೆಂಟ್ ಹಾಕಿ ಎಷ್ಟೇ ಟ್ಯಾಬ್ಲೆಟ್ ಜೊತೆ ಗಾಯ ಅಂತೂ ವಾಸಿ ಆಗಿಲ್ಲ. 2024ರಲ್ಲಿ ಈ ರೀತಿ ಪೊಸಿಷನ್ ಬಂದಿದೆ. ತೊಟ್ಟು ನೀರು ಬರ್ತಾ ಇದೆ, ಹಸಿ ಗಾಯ, ವಾಸನೆ ಅಂದ್ರೆ ವಾಸನೆ. ಮಗ ಏನ್ ಮಾಡಿದ್ರೆ ಅಪ್ಪನ ಕರ್ಕೊಂಡು ಬೆಂಗಳೂರಿನ ಅಪೋಲೋ ಹಾಸ್ಪಿಟ್ಲಿಗೆ ಸರ್ಜರಿ ಮಾಡಕ್ ಬಂದಿದ್ದಾರೆ. ಅಪೋಲೋ ಹಾಸ್ಪಿಟಲ್ ಅಲ್ಲಿ ಏನಾಗಿದ್ದಾರೆ ಅಂದ್ರೆ, ನಿಮ್ಮ ಅಪ್ಪನಿಗೆ ಇಲ್ಲಿ ತನಕ ಸೆನ್ಸೇಷನ್ ಇಲ್ಲ, ಅದಕ್ಕೆ ವಾಸಿ ಆಗ್ತಾ ಇಲ್ಲ. ವಾಸಿ ಆಗ್ಬೇಕಂದ್ರೆ ಕಾಲ ಇಲ್ಲಿ ತನಕ ಕಟ್ ಮಾಡಿ ತೆಗಿಬೇಕು ಅಂತ ಸಜೆಸ್ಟ್ ಮಾಡಿಬಿಟ್ಟಿದ್ದಾರೆ. ಅಪ್ಪ ಹೇಳೋದು 72 ವರ್ಷ ಆಗ್ಬಿಟ್ಟಿದೆ, ಇನ್ಮೇಲೆ ಕಾಲ್ ಕಟ್ ಮಾಡಿ ನಮಗೆ ಇದನ್ನೆಲ್ಲ ಕೊಟ್ಕೊಂಡು ನಂಗಂತೂ ನಡೆಯಕ್ಕಾಗಲ್ಲ, ಕಾಲ್ ಕಟ್ ಮಾಡೋದು ಬೇಡ. ಮಗ ಹೇಳೋದು ಗಾಯ ಇದ್ರೆ ಜೊತೆಗೆ ಉಳ್ಕೊಳಕ್ ಆಗ್ತಾ ಇಲ್ಲ, ಕಾಲ್ ಕಟ್ ಮಾಡೋಣ, ನೋ ಪ್ರಾಬ್ಲಮ್, ಬೇರೆ ಕಾಲ್ ಹಾಕೋಣ ಅಂತ ಮಗ ಹೇಳೋದು. ಇಬ್ರು ಅಪ್ಪ ಮಕ್ಕಳು ಕೂತ್ಕೊಂಡು ರಿಸೆಪ್ಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಮಗನ ಪರಿಚಯದವರು ರಿಟೈರ್ಡ್ ಅಪ್ಪು ಬಂದ್ರಂತೆ ಅಲ್ಲಿಗೆ. ಒಂದವ್ರು ಏನ್ ಹೇಳಿದ್ರು, ಏನ್ ವಿಷಯ ಕೇಳಿದ್ರು, ಇವರೆಲ್ಲ ವಿಚಾರ ಹೇಳಿದ ತಕ್ಷಣ ಅವ್ರು ಹೇಳಿದ್ರು, ಅಯ್ಯೋ ನೀವೇನು ಕಾಲೇಜ್ ಕಟ್ ಮಾಡೋದು ಬೇಡ, ನನ್ನ ಮಗ ಅಮೆರಿಕದಲ್ಲಿದ್ದಾನೆ, ಅವನು IT ಎಂಪ್ಲಾಯ್ ಕೂತ್ಕೊಂಡು ಕೆಲಸ ಮಾಡ್ತಾನೆ, ಅವನು ಬ್ಲಡ್ ಸರ್ಕ್ಯುಲೇಷನ್ ರಿಲೇಟೆಡ್ ವೆರಿಕೋಸ್ ಪ್ರಾಬ್ಲಮ್ ಆದಾಗ ಒಂದು ಮೆಷಿನ್ ಯೂಸ್ ಮಾಡ್ತಾ ಇದ್ದಾರಂತೆ, ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಬಂದಿದೆ. ಅದು ಮಾತ್ರ ಇಂಡಿಯಾ, ಅದು ಅಮೆರಿಕದಲ್ಲ, ಇಂಡಿಯಾದ್ದು ನಾನು ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ. ನಿಮ್ಮ ಅಪ್ಪ ಅವ್ರ ಅಪ್ಪನಿಗೆ ಗ್ಯಾಂಗ್ರೀನ್ ಆದಾಗ ಅವ್ನು ಸಜೆಸ್ಟ್ ಮಾಡಿದ್ರು, ನೀವು ಒಂದು ಕೆಲಸ ಮಾಡಿ, ಕಾಲ್ ಕಟ್ ಮಾಡೋದೇನು ಬೇಡ, ನೀವು ಯೂಸ್ ಮಾಡಿ ಅಂತ 3 ವರ್ಷದಿಂದ ನಾನು ಸಜೆಸ್ಟ್ ಮಾಡಿದ್ರೆ ಸರ್, ನಾನು ತಗೊಂಡಿದ್ದೆ, 3 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, 100% ಗ್ಯಾಂಗ್ರೀನ್ ಸರಿಯಾಗಿದೆ ನೋಡಿ ಅಂತ ಕಾಲ್ ತೋರಿಸಿದ್ದಾರೆ, ಅವ್ರು ಸಜೆಸ್ಟ್ ಮಾಡಿದ್ದಾರೆ. ಎಲ್ಲಿ ಸಿಗುತ್ತೆ? ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲಿ ಸಿಗುತ್ತೆ, ನೀವು ಹೋಗಿ ವಿಚಾರಿಸಿ ಅಂತ ಹೇಳಿದ್ದಾರೆ. ಇವ್ರು ಸೀದಾ ದಾವಣಗೆರೆ ಹೋದ್ರು, ದಾವಣಗೆರೆ ಬ್ರಾಂಚ್ ವಿಸಿಟ್ ಮಾಡಿದ್ರು. ದಾವಣಗೆರೆ ಬ್ರಾಂಚ್ ಅಲ್ಲಿ ಥೆರಪಿ ಕೊಡಕ್ ಆಗಲ್ಲ, ಯಾಕೆ ಓಪನ್ ಗಾಯ, ತೊಟ್ಟು ನೀರು ಬಂದಲ್ಲಿ ನೋಡಿದ್ರೆ ಭಯ ಆಗುತ್ತೆ, ಆ ರೀತಿ ಕಾಲು ಆಗಲ್ಲ ಅಂತೇಳಿ ಅವಾಯ್ಡ್ ಮಾಡಿದ್ರು. ರಿಕ್ವೆಸ್ಟ್ ಮಾಡಿ ಅಂತ ನನಗೆ ಕಾಲ್ ಬಂತು. ನನಗೆ ಕಾಲ್ ಬಂದಾಗ ನಾನು ಫೋಟೋ ಕಳಿಸಿದ್ದೆ, ಆವಾಗ ಕಳಿಸಿರುವಂತ ಫೋಟೋ ಇದೆ. ನಾನು ನೋಡಿದ ಕೂಡಲೇ ಸರ್ ತುಂಬಾ ಕ್ರಿಟಿಕಲ್ ಇದೆ, ಕೆಲಸ ಮಾಡಿ, ಈಗ ಬೇಡ ಥೆರಪಿ ಸ್ಟಾರ್ಟ್ ಮಾಡೋದು. 4 ದಿನ ಬಿಟ್ಟು ನಮ್ಗೆ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಇದೆ, ನಾನು ಬರ್ತಾ ಇದ್ದೀನಿ, ದಾವಣಗೆರೆ ಬಂದ್ರೆ ನಿಮ್ಗೆ ಕಾಲ್ ಮಾಡ್ತೇನೆ, ನಿಮ್ಮ ಅಪ್ಪನ ಒಂದ್ಸರಿ ಕರ್ಕೊಂಡು ತೋರ್ಸಕ್ಕಾಗತ್ತಾ? ಆಯ್ತು ಓಕೆ ಹೋಗ್ಬಿಟ್ಟು 4 ದಿನ ಬಿಟ್ಟು ಹೋಗಿದ್ದೆ. ಬಂದ್ರು. ಹೆಂಗೆ ಅಂದ್ರೆ ಒಂದು 5 ಫೀಟ್ ದೂರ ಇರ್ಬೇಕಾದ್ರೆ ಹೆಂಗೆ ವಾಸನೆ ಬರುತ್ತೆ ಅಂದ್ರೆ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾವ್ದಾದ್ರು ಪ್ರಾಣಿ ಸತ್ತು ಒಂದು ವಾರ ಹತ್ತಿದ್ರೆ ಅದು ಯಾವ ರೀತಿ ಸ್ಮೆಲ್ ಬರುತ್ತೆ, ಸೇಮ್ ಸ್ಮೆಲ್ಲು. ನಾನು ಹೀಗೆ ಮಾಡ್ಕೊಂಡೆ. ಅವ್ರು ಹೇಳಿದ್ರು ಸರ್ ನೋಡಿ ಈಗ ಬಂದ್ರೆ ಹೀಗೆ ಮಾಡ್ಕೊಂಡು ನಮ್ಮ ಜೊತೆ ಮನೇಲಿ ಇರ್ಬೇಕು, ಹೆಂಗೆ ಪರಿಸ್ಥಿತಿ. ಆಯ್ತು ಓಕೆ ಅಂತ ಹೇಳಿದ್ರು. ನಾನು ಡಾಕ್ಟ್ರಿಗೆ ಒಂದೇ ಮಾತಾಡಿದ್ರೆ, ಸರ್ ಒಂದು ಕೆಲಸ ಮಾಡೋಣ, ನೀವೆಲ್ಲ ಟ್ರೈ ಮಾಡಿದ್ದೀರಾ, ಇದು ಒಂದು ಟ್ರೈ ಮಾಡೋಣ, 4 ದಿನ ಟೈಮ್ ಕೊಡಿ, 4 ತಿಂಗಳು, ಬಟ್ ಮೆಷಿನ್ ಅಂತೂ ನಿಮ್ಮ ಮನೆಗೆ ಈಗ ಕೊಡಲ್ಲ, ಡೈಲಿ ನಮ್ಮ ಆಫೀಸಿಗೆ ಬಂದು 3 ಸರಿ ತರಗತಿ ತಗೊಳ್ಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ 3 ಸರಿ ತಗೊಳ್ಬೇಕು. ಚೆನ್ನಾಗಿ ಹಚ್ಚಿದ್ರೆ ಮಾತ್ರ ಬೇಕಾದ್ರೆ ಬೈ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳಿ ಕನ್ವಿನ್ಸ್ ಮಾಡಿದೆ. ಅವ್ರು ಹೇಳಿದ್ರು ಸರ್ ಡೈಲಿ ಬರೋದು ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ಕಷ್ಟ ಆದ್ರೂ ಪರವಾಗಿಲ್ಲ, ನಾವಂತೂ ಈಗ ಕೊಡಲ್ಲ. ಆಯ್ತು ಒಪ್ಕೊಂಡ್ರು, ಡೈಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟಿಂಗ್ ಅಲ್ಲಿ ಹೆಂಗಂದ್ರು, ಒಂದು ಥೆರಪಿ ಕೂತ್ಕೊಂಡ್ರೆ ಹುಡುಗವರೆಲ್ಲ ಎದ್ದು ಹೋಗೋರು, ಅಷ್ಟೊಂದು ವಾಸನೆ. ಕ್ಯಾಬಿನ್ ಒಳಗಡೆ ಕೃಷಿ ಥೆರಪಿ ಕೊಡೋಕೆ ಸ್ಟಾರ್ಟ್ ಮಾಡಿಸಿದ್ರು ನಾವು ಹುಡುಗರು. ನನಗೆ 13 ದಿನ ಬಿಟ್ಟು ಕಾಲ್ ಬಂತು, ಹೇಳಿದ್ರು ಸರ್ ಬಂದಿದ್ದಾರೆ ಇವತ್ತು, ವಿಪರೀತ ಗಲಾಟೆ ಮಾಡ್ತಾ ಇದ್ದಾರೆ ಬಂದು. ನಾನು ಏನ್ ಕೇಳಿದೆ, ನಿನ್ನ ನೈಟ್ ಫುಲ್ ನಿದ್ದೆ ಇಲ್ಲ ಅಂದ್ರೆ ಗಾಳಿಯಲ್ಲಿ ಸಿಕ್ಕಾಪಟ್ಟೆ ತುರ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರು. ತುರ್ಕೆ ಸ್ಟಾರ್ಟ್ ಆಗಿದ್ದು ಏನಂತೆ, ಸೆನ್ಸೇಷನ್ ಬರ್ತಾ ಇದೆ ಅಂತ. ನಾನು ಒಂದೇ ಡಾಕ್ಟರ್ ಹತ್ರ ಅವ್ರ ಹತ್ರ ಮಾತಾಡಿಲ್ಲ, ನಾವು ಮಗನ ಹತ್ರ ಕಾಲ್ ಮಾಡಕ್ಕೆ ಹೇಳಿ ಅಂತ ಹೇಳಿದೆ. ಅವ್ರ ಹತ್ರ ಹೇಳಿದೆ, ಸರ್ ಅವರಿಗೆ ತುರ್ಕೆ ಸ್ಟಾರ್ಟ್ ಆಗಿದ್ದು ಹೌದಾದ್ರೆ ನಮ್ದೇ ಗ್ಯಾರಂಟಿ, 4 ತಿಂಗಳಲ್ಲಿ ನಿಮ್ಮ ಅಪ್ಪನ ಕಾಲ ಕರೆಕ್ಟ್ ಆಗುತ್ತೆ. ಸೆನ್ಸೇಷನ್ ಬರೋ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಕೆಲಸ ರೀಸ್ಟಾರ್ಟ್ ಆಗಿದೆ ಅಂತ ಹೇಳಿ, ಇನ್ನು ಬೇಕಾದ್ರೆ ಮನೆಗೆ ಮಿಷನ್ ಕಳಿಸ್ತೀನಿ ಅಂತ ಹೇಳಿ ತಗೊಂಡು ಹೋದ್ರು. ನನಗೆ 57 ದಿನ ಬಿಟ್ಟು ಕಾಲ್ ಮಾಡಿದ್ರು, 57 ಡೇಸ್ ಬಿಟ್ಟು ಕಾಲ್ ಮಾಡಿದ್ರು. ಏನ್ ಹೇಳಿದ್ರು, ಅಪ್ಪನೇ ಕಾಲ್ ಮಾಡಿದ್ರು. ಹೇಳಿದ್ರು ಸರ್ ನಾನು ಕಂಟಿನ್ಯೂ ಆಗಿ 33 ದಿನ ಥೆರಪಿ ತಗೊಂಡೆ, 33ನೇ ದಿನನೇ ಕಾಲಲ್ಲಿ ಏನೋ ಒಂದು ಮಿರಾಕಲ್ ಆಯ್ತು. ಮಿರಾಕಲ್ ಆದ ದಿನನೇ ಮೆಷಿನ್ ತಗೊಂಡು ಹೋಗಿ ದೇವರ ಕೋಣಲ್ಲಿ ಇಟ್ಟು ಥೆರಪಿ ತಗೊಳ್ಬೇಕಾದ್ರೆ ಹೊರಗಡೆ ಬಂದು ಥೆರಪಿ ತಗೊಂಡ್ರಿ, ಥೆರಪಿ ಮುಗಿದ್ಮೇಲೆ ವಾಪಸ್ ತಗೊಂಡೋಗಿ ದೇವರ ಕೋಣಲ್ಲಿ ಮೆಷಿನ್ ಇಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ತಲೆಗೆಲೆ ಕಟ್ಟಿದೆ ನಿಮಗೆ, ಕಾಲಿನ ಮೆಷಿನ್ ಯಾರಾದ್ರೂ ದೇವರ ಕೋಣಲ್ಲಿ ಇರ್ತಾರೆ ಕೇಳಿದೆ. ಅವ್ರು ಒಂದೇ ಮಾತು ಹೇಳಿದ್ರು, ಸರ್ ನಾನೀಗ ಒಂದು ಫೋಟೋ ಕಳಿಸ್ತೀನಿ, ನೀವು ನೋಡಿ ಇಡ್ಬೇಕಾ ಬೇಡ ಅಂತ ಹೇಳಿ ನೀವೇ ಡಿಸೈಡ್ ಮಾಡಿ ಅಂತ ಹೇಳಿ ನಾನು ಫೋಟೋ ಕಳಿಸಿದ್ರು. ಇದು ಅವರು 57ನೇ ದಿನ ನನಗೆ ಕಳಿಸಿದಂತ ಫೋಟೋ. ಈ ಫೋಟೋದಲ್ಲಿ ನನಗೆ ರಿಯಲ್ ಆಗಿ ಏನ್ ಅರ್ಥ ಇದೆ ಅಂದ್ರೆ, ನಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದ್ರಲ್ಲಿ ಅರ್ಥ ಆಯಿತು. ಇದು
57th ಡೇ ಅವರು ನಮಗೆ ಕಳಿಸಿದಂತ ಫೋಟೋ, 57ನೇ ದಿನ ನಮಗೆ ಕಳಿಸಿದಂತ ಫೋಟೋ. ಇದರಲ್ಲಿ ನಿಮಗೆ ಹಲವಷ್ಟು ಚೇಂಜಸ್ಗಳು ಕಾಣಿಸ್ಬೋದು. ಒಂದನೇದು, ಅಷ್ಟು ಡೀಪ್ ಆಗಿರುವಂತ ಗಾಯ ಅನ್ನುವಂಥದ್ದು ರೀಫಿಲ್ ಆಗಿ ಬಂದಿದೆ ಒಂದನೇದು. ಎರಡನೇದು, ಅಷ್ಟು ಕಪ್ಪಿರುವಂತ ಕಾಲಿನ ಕಲರ್ ಅನ್ನುವಂಥದ್ದು ಒರಿಜಿನಲ್ ಕಲರಿಗೆ ಬಂದಿದೆ. ನಾನು ಈ ಫೋಟೋ ತೋರಿಸಿ ಕಂಪನಿ ಮೆಷಿನು ಮಿರಾಕಲ್ ಮಾಡುತ್ತೆ ಅಂತ ಹೇಳಕ್ ಬಂದಿಲ್ಲ. ಮೆಷಿನ್ ಅವರಿಗೆ ಬ್ಲಡ್ ನ ಪಂಪ್ ಮಾಡಿ ರೀಸರ್ಕ್ಯುಲೇಷನ್ ನ ಈಸಿ ಮಾಡಿಕೊಟ್ಟು ಆ ಗಾಯ ವಾಸಿ ಮಾಡಿರುವಂತದ್ದು ಯಾರು? ನಮ್ಮ ದೇಹದಲ್ಲಿ ಸೆಲ್ಫ್ ಹೀಲಿಂಗ್ ಕೆಪಾಸಿಟಿ ಅಂತಲೇ ಇರುತ್ತೆ. ಆ ಒಂದು ಪವರು ಆ ಗಾಯನ ರಿಕವರಿ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡಿದೆ. ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು ಇದರಲ್ಲಿ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಗಿದೆ? ಇದು ಒಂದನೇದು. ಎರಡನೇದು, ಸೆಕೆಂಡ್ ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂತ ಏಕೈಕ ಅಂಗ ಅಂದ್ರೆ ರಾತ್ರಿ ನಿದ್ದೆ ಮಾಡಬೇಕಾದ್ರೆ ದೇಹದಲ್ಲಿರುವಂತ ಎಲ್ಲ ಅಂಗಗಳು ರೆಸ್ಟ್ ಮಾಡಿ ಹೋಗುತ್ತೆ. ಇವತ್ತು ನಮ್ಮ ಬ್ರೈನ್ ಸಹ ರೆಸ್ಟ್. ಯಾಕೆ? ನೀವು ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ, ನಿಮ್ಗೆ ಏನಾದ್ರೂ ಗೊತ್ತಾಗಲ್ಲ? ಏನು ಗೊತ್ತಾಗಲ್ಲ. ಯಾಕಂದ್ರೆ ಬ್ರೈನು ರೆಸ್ಟ್ ಮಾಡಲ್, ಸ್ವಿಚ್ ಆಫ್ ಮಾಡಲ್ ಇದೆ ಅಂತಲೇ ಅರ್ಥ. ಬ್ರೈನು ರೆಸ್ಟ್ ಮಾಡಿ ಹೋದ್ರು ಹಾರ್ಟ್ ಮಾತ್ರ ರೆಸ್ಟ್ ಮಾಡಿ ಹೋಗಕ್ಕೆ ಸಾಧ್ಯ ಇಲ್ಲ. ದಿನದ 24 ಗಂಟೆ, ವರ್ಷದ 360 ದಿನ 1 ಸೆಕೆಂಡ್ ರೆಸ್ಟ್ ಇಲ್ಲ ಕೆಲಸ ಮಾಡ್ತಾ ಇರ್ಬೇಕು. ಇವತ್ತು ನಮ್ಮ ಹಾರ್ಟ್ ಬಂದ್ರೆ ಏನು? ಇವತ್ತು ಸ್ವಲ್ಪ ಸ್ಪೆಷಲ್ ಡೇ, ಶನಿವಾರ ಬೇರೆ, ಸ್ಪೆಷಲ್ ಡ್ಯೂಟಿ ಮಾಡೋಣ ಅಂತ ಹೇಳಿ ಎಲ್ಲ ಡೈಲಿ ರೆಸ್ಟಿಗೆ ಹೋಗಿ ಬರ್ತೀರಾ. ನಾನು ಇವತ್ತೊಂದು ದಿನ ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಹಿಂದೆ ರೆಸ್ಟಿಗೆ ಹೋಗಿ ಬರ್ತೀನಿ ಅಂತ ಥಿಂಕ್ ಮಾಡ್ಕೊಂಡು ತಿಳ್ಕೊಳ್ಳಿ. ಏನಾಗುತ್ತೆ? ಹೋಗೇ 5 ನಿಮಿಷ ಬೇಡ, 1 ಮಿಲಿ ಸೆಕೆಂಡ್ ರೆಸ್ಟಿಗೆ ಹೋದಂತ ವ್ಯಕ್ತಿ ವಾಪಸ್ ಬರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರ್ಮನೆಂಟ್ ರೆಸ್ಟ್ ಅಂತ ಕರೀತಾರೆ. ಅಂದ್ರೆ ಇದರಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ಆದಂತ ಮೀನಿಂಗ್ ಇದೆ. ಏನು? ಮನುಷ್ಯ ಆಕ್ಟಿವ್ ಆಗಿದ್ದು ನಡೆದಾಡಬೇಕಾದ್ರೆ ಮಾತ್ರ ಬ್ಲಡ್ ಪಂಪ್ ಮಾತ್ರ ಸಾಕಾಗಲ್ಲ. ರಾತ್ರಿ ನಿದ್ದೆ ಮಾಡಬೇಕಾದ್ರೂ ದೇಹದಲ್ಲಿರುವಂತಹ ಎಲ್ಲ ಅಂಗಗಳಿಗೆ ಸರಿಯಾದ ಪ್ರಮಾಣದಲ್ಲಿ ಬ್ಲಡ್ ಪಂಪ್ ಆದ್ರೆ ಮಾತ್ರ ಉಸಿರಾಟ ಸಾಧ್ಯ. ಬ್ಲಡ್ ಪಂಪ್ 1 ಸೆಕೆಂಡ್ ನಿಂತು ಅಂತ ಹೇಳಿದ್ರೆ ಉಸಿರಾಟ ಸಹ ನಿಂತು ಹೋಗುತ್ತೆ ಅಂತ ಅರ್ಥ ಇದೆಯಲ್ಲ? ಹೇಗೆ ಕೆಲಸ ಹೆಂಗಾಗುತ್ತೆ ತಿಳಿಸ್ಕೊಡ್ತೀವಿ ನೋಡಿ. ಹಾರ್ಟು ಬ್ಲಡ್ ನ ಪಂಪ್ ಮಾಡಿ ಡೈರೆಕ್ಟ್ ಕಳಿಸಲ್ಲ, ಮೊದಲು ಲಂಗ್ಸ್ ಕಳಿಸುತ್ತೆ. ಲಂಗ್ಸ್ ಯಾಕೆ ನೋಡು, ಆಕ್ಸಿಜನ್ ತಗೋತೀವಲ್ಲ, ಒಳಗಡೆ ತಗೊಳ್ಬೇಕಾದ್ರೆ ಆಮ್ಲಜನಕ ಒಳಗಡೆ ಹೋಗುತ್ತೆ. ಹೊರಗಡೆ ಬರ್ಬೇಕಾದ್ರೆ ಹಿಂಗೆ ಒಳಗಡೆ ಹೋದಂತ ಆಮ್ಲಜನಕ ಲಂಗ್ಸಿಗೆ ಹೋಗಿ ಹಂಗೆ ಹೊರಗಡೆ ಬರೋದಾಗಿದ್ರೆ ಆಮ್ಲಜನಕ ಹೋಗಿ ಆಮ್ಲಜನಕ ಬರಬೇಕಿತ್ತು. ಆದ್ರೆ ಹಾಗಾಗಲ್ಲ. ಕೆಲಸ ಏನಾಗುತ್ತೆ? ಯಾವಾಗ ನಮ್ಮ ಹಾರ್ಟಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರೀತಾರೆ, ಆಕ್ಸಿಜನ್ ಮಿಶ್ರಿತವಾದಂತ ರಕ್ತ ಬರುತ್ತೋ ಯಾವಾಗ ನಮ್ಮ ಹಾರ್ಟು 4 ಭಾಗಗಳಾಗಿ ಎಲ್ಲ ಕಡೆ ಕಳಿಸುವಂತ ಕೆಲಸ ಮಾಡುತ್ತೆ. ಕೇಳಿದ್ರ? 5ನೇ ಕ್ಲಾಸ್ ಪಾಠದಲ್ಲಿ ಓದಿದೀವಿ, ಜ್ಞಾಪಕ ಇದೆಯಾ? ಅಪಧಮನಿಗಳು, ಅಭಿಧಮನಿಗಳು ಅಂತ ಕರೀತಾರೆ. ಏನು? ನ್ಯಾಚುರಲ್ ಆಗಿ ರಿವರ್ಸ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಕ್ಕೆ 2 ಐಡಿಯಾ ಇದೆ. ನ್ಯಾಚುರಲ್ ಆಗಿ ಒಂದನೇ ವಾಕಿಂಗ್, 8 ವರ್ಷಕ್ಕೆ 1 ವರ್ಷ ಬಿಟ್ಟು ಯಾರು ಬೇಕಾದ್ರೂ ವಾಕಿಂಗ್ ಅನ್ನು ಮಾಡು. 1 ವರ್ಷ ಸಾಕು. 1 ವರ್ಷ ಆದ್ಮೇಲೆ ನಿಧಾನ ನಡಲಿಕ್ಕೆ ಶುರು ಮಾಡು. 1 ವರ್ಷದ ಮೇಲ್ಪಟ್ಟು ಯಾರು ಬೇಕಾದ್ರೂ ವಾಕಿಂಗ್ ಅನ್ನು ಮಾಡ್ತೇವೆ. ಯೋಗಾಸನ ಅನ್ನುವಂಥದ್ದು ಯಾವ ಏಜ್ನವ್ರು ಬೇಕಾದ್ರೂ ಮಾಡಬಹುದು. ಕಂಡೀಷನ್ ಏನಂತ ಹೇಳಿದ್ರೆ ಅಭ್ಯಾಸ ಇದ್ರೆ ಮಾತ್ರ ಸಾಧ್ಯ. ಅಭ್ಯಾಸ ಇದ್ರೆ ಡೈರೆಕ್ಟ್ ಆಗಿ ಹೋಗಿ ಮಾಡ್ತಾರೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಹಾಗಾದ್ರೆ ನ್ಯಾಚುರಲ್ ಆಗಿರ್ತಕ್ಕಂಥ ವಾಕಿಂಗ್ ನಾವು ಮಾಡ್ತಾ ಇಲ್ಲ. ಯೋಗಾಸನ ಮಾಡೋಣ ಅಂತ ಹೇಳಿದ್ರೆ ಅಭ್ಯಾಸ ಇಲ್ಲ. ಅದು ಸುಮ್ಮನೆ ಕುತ್ಕೊಂಡು ಕೆಲಸ ಜಾಸ್ತಿ ಮಾಡಿದ್ರೆ ರಕ್ತ ಸಂಚಾರ ಕಡಿಮೆ ಆಗಿ ರಕ್ತ ಸಂಚಾರಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು ಇರ್ತದೆ. ಅದರಿಂದ ಹೊರಗಡೆ ಬರೋದಕ್ಕೆ ನ್ಯಾಚುರಲ್ ಆಗಿ ಅಲ್ಟರ್ನೇಟ್ ಆಗಿ ಅಂದ್ರೆ ಪರ್ಯಾಯವಾಗಿ ಬೇರೆ ಏನಾದ್ರು ರೀತಿಯ ಕೇಳಿದ್ರೆ ಕಂಪ್ಯಾನಿ ಅನ್ನುವಂಥದ್ದು ಪರ್ಯಾಯ ಚಿಕಿತ್ಸಾ ವಿಧಾನ ಅಂತ ಕರೀತಾರೆ. ಪರ್ಯಾಯ ಚಿಕಿತ್ಸಾ ವಿಧಾನ ಏನು? ನಾನು ಮತ್ತೆ ಶಿವರಾಜ್ ಸರ್ಕೊಂಡು ಒಂದು ಮೆಷಿನ್ ರೆಡಿ ಮಾಡಿ ನಿಮ್ಗೆ ತಗೊಳ್ಳಿ ಅಂತ ಹೇಳಿಕೊಟ್ಟಿರುವಂಥದ್ದಲ್ಲ. ಇದು ಮೆಡಿಕಲಿ ಡಿಸೈನ್ ಆದಂತಹ, ಮೆಡಿಕಲಿ ಇನ್ವೆಂಟ್ ಮಾಡಿದಂತಹ ಟೆನ್ಸ್ ಮತ್ತೆ EMS ಅನ್ನುವಂಥ 2 ಫ್ರೀಕ್ವೆನ್ಸಿ ಇದೆ. ಟೆನ್ಸ್ ಮತ್ತೆ EMS ಅನ್ನುವಂಥ 2 ಫ್ರೀಕ್ವೆನ್ಸಿಗಳ ಮೂಲಕ ಒಂದು ಮೆಷಿನ್ ತಯಾರು ಮಾಡಿದ್ದಾರೆ. ಆ ಮೆಷಿನ್ ನಮ್ಮ ಕಾರ್ಯಗಳಿಗೆ ಒಂದು ಥೆರಪಿ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಅಕ್ಯುಪಲ್ಸ್ ಅನ್ನುವಂಥ ಟೆಕ್ನಾಲಜಿ ಬರುತ್ತೆ. ಅಕ್ಯುಪಲ್ಸ್ ಗೊತ್ತಿದೆ? ಹಾರಿಸ್ಕೊಂಡಾಗ ಚುಚ್ಚು ಬಂದತ್ತಲ್ಲ, ಅದಕ್ಕೆ ಅಕ್ಯುಪಲ್ಸ್ ಟೆಕ್ನಾಲಜಿ ಅಂತ ಕರೀತಾರೆ. ಆ ಅಕ್ಯುಪಲ್ಸ್ ಟೆಕ್ನಾಲಜಿ ನಮ್ಮ ಕಾಲಿನ ಪಾದದಲ್ಲಿರುವಂತಹ ಮಾಂಸಖಂಡಗಳನ್ನ, ನರ್ವ್ಸ್ ನ ಸ್ಟಿಮ್ಯುಲೇಟ್ ಮಾಡಿ ಅದು ಉತ್ತೇಜನಗೊಳಿಸಿ ರಿವರ್ಸ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಒಂದು ಅರ್ಧ ಗಂಟೆ ಥೆರಪಿ ತಗೊಳ್ಳೋದ್ರಿಂದ ಒಬ್ಬ ಮನುಷ್ಯ 5 ಕಿಲೋಮೀಟರ್ ವಾಕ್ ಮಾಡಿದಾಗ ಎಷ್ಟು ಪ್ರಮಾಣದಲ್ಲಿ ರಕ್ತ ಸಂಚಾರ ಆಗುತ್ತೆ ಅಷ್ಟು ಪ್ರಮಾಣದಲ್ಲಿ ರಕ್ತ ಸಂಚಾರ ಜಾಸ್ತಿ ಮಾಡಲಿಕ್ಕೆ ಒಂದು ಅರ್ಧ ಗಂಟೆ ಥೆರಪಿ ನಿಮಗೆ ಸಹಾಯ ಮಾಡುತ್ತೆ. ಈ ಒಂದು ಮೆಷಿನ್ ಹೆಸರು ಕಂಪ್ಯಾನಿಯೋ ಅಂತ ಕರೀತಾರೆ. ಏನಾದ್ರೆ ಕಂಪ್ಯಾನಿಯೋ. ಯಾಕೆ ಕಂಪ್ಯಾನಿ ಅಂತ ಹೆಸರಿಟ್ಟಿದ್ದೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ವರ್ಡ್ ಇದೆ. ಏನು? ಕಂಪ್ಯಾನಿಯನ್. ಕಂಪ್ಯಾನಿಯನ್ ಅಂದ್ರೆ ಕನ್ನಡದಲ್ಲಿ ಜೊತೆಗಾರ ಅಂದ್ರೆ ಸಂಗಾತಿ, ಜೊತೆಗಾರ, ಆರೋಗ್ಯದ ಜೊತೆಗಾರ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮೆಷಿನ್ ಹೆಸರನ್ನ ಕಂಪ್ಯಾನಿಯನ್ ಇಂದ ಎನ್ನ ಬಿಟ್ಟು ಕಂಪ್ಯಾನಿಯನ್ ಅಂತ ಮೆಷಿನ್ ಇಟ್ಟಿದ್ದೀವಿ. ಈ ಕಂಪ್ಯಾನಿಯನ್ ಅನ್ನುವಂಥ ಮೆಷಿನ್
ಮೇಕ್ ಇನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ನಮ್ಮ ಭಾರತ ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ 42 ದೇಶಗಳಿಗೆ ಕಳಿಸ್ತಾ ಇದ್ದೀವಿ, 42 ಕಂಟ್ರೀಸ್ಗಳಿಗೆ ಕಳಿಸ್ತಾ ಇದ್ದೀವಿ. ಚಪ್ಪಳೆ ಅಲ್ವಾ? ನಮಸ್ಕಾರ. ಕಳೆದ 15 ದಿನಗಳಿಂದ ನಮ್ಮ ದೇವಸ್ಥಾನದಲ್ಲಿ ನಮ್ಮ ರಾಜೇಶ್ವರನಗರ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸಹಯೋಗದಲ್ಲಿ ಒಂದು ಫುಡ್ ಪಲ್ಸ್ ಥೆರಪಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಕಡಿಮೆ ಅಂದರೂ ಕೂಡ 1,000ಕ್ಕೂ ಮೀರಿ ನಮ್ಮ ಸದಸ್ಯರು ಈ ಥೆರಪಿಯನ್ನು ತಗೊಂಡಿದ್ದಾರೆ. ಸೊ ಇದೇನು ಅಂತ ಹೇಳಿದ್ರೆ ಟೋಟಲಿ ಫ್ರೀ ಪಲ್ಸ್ ಥೆರಪಿ, ಟೋಟಲಿ ಫ್ರೀಯಾಗಿ ಅದು ನಮ್ಮನೆ ಬಾಗಿಲಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಎಲ್ಲ ಸದಸ್ಯರಿಗೆ ಕೂಡ ಇದರ ಉಪಯೋಗವನ್ನು ಮಾಡಿಕೊಟ್ಟಿದ್ದಾರೆ. ಆ ಒಂದು ಸಂಸ್ಥೆಯ ಕಂಪ್ಯಾನಿಯನ್ಗಳನ್ನು ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರ ಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿ ಶ್ರೀಗಂಟಿ ಮಹಿಳಾ ಮಂಡಳಿ ಗೌರವಾಧ್ಯಕ್ಷರು ಮತ್ತು ಅವರ ಪತಿಯವರ ಶ್ರೀಯುತ ಸುದರ್ಶನ್ ಅವ್ರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೀನಿ. ಇವರು ಹೆಸರು ಹೇಳಿಲ್ಲ ಅಂತ ಅನ್ಕೋಬೇಡಿ. ಕಂಪನಿ ಅಂದರೆ ಸೌಮ್ಯ ಕೂಡ ಸೇರಿದೆ. ಹಾಗಾಗಿ ಸೌಮ್ಯಗೂ ಕೂಡ ಮತ್ತೊಮ್ಮೆ ಎಲ್ಲರ ಪರವಾಗಿ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲೇ ಈ ಒಂದು ಸಂದರ್ಭದಲ್ಲಿ ಇವತ್ತು ನಮಗೆ ಒಂದು 15 ದಿವಸ ನಮ್ಮ ಜೊತೆಯಲ್ಲಿ ಇದ್ದು ಇರೋದು ಅನ್ನೋದಕ್ಕಿಂತ ನಾವು ಉಪಚಾರವನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಬಡಾವಣೆಯ ನಿವಾಸಿಗಳಾಗಿರುವ ಆ ಕಡೆ ಈ ಕಡೆ ಎಲ್ಲ ಇರುವಂಥದ್ದು ಉಪಚಾರವನ್ನು ಕೂಡ ಮಾಡಿರುವಂಥ ಕಂಪನಿಯ ಮುಖ್ಯಸ್ಥರಾದಂಥ ಶ್ರೀಯುತ ಡಾಕ್ಟರ್ ಶಿವರಾಜ್ ಗೌಡ ಅವರಿಗೆ ನಮ್ಮ ಮತ್ತು ಗೆಳತಿ ಮಹಿಳಾ ಸಂಘದ ಪರವಾಗಿ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನು ನಮ್ಗೆ ಗೊತ್ತಿರಲಿಲ್ಲ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂದರೆ ಕೆಲವೊಂದು ಕಡೆ ಹೋದಾಗ ನಾವು ಎಷ್ಟೇ ಈಗ ಕೆಲವೊಂದು ಇನ್ಸಿಡೆಂಟ್ ಆದ್ರೂ ನಾನೇ ಕೂಡ ತುಂಬ ಕೋಪ ಇದೆ ನನಗೆ. ಬಟ್ ಆದರೂ ಕೆಲವೊಂದು ಸಲ ಆ ಒಂದು ಎನರ್ಜಿ ಇದೆಯಲ್ಲ ನಮಗೆ, ಯಾಕೆಂದರೆ ವರ್ಕ್ ಪ್ರೆಷರಲ್ಲಿ ನಮಗೆ ಟೆನ್ಷನ್ನೇ ತುಂಬ ಇರುತ್ತೆ. ಎಷ್ಟೋ ಕಡೆ ಊಟದಿಂದ ಬಿಟ್ಟಿರ್ತೀವಿ, ಅದು ಯಾರು ಹೇಳೋಕ್ಕೆ ಹೋಗಲ್ಲ, ಯಾಕೆ ನಮ್ಮ ಕೆಲಸ ಅಂತ ಬಂದಾಗ. ಬಟ್ ಕೆಲವೊಂದು ಕಡೆ ಆ ಪಾಸಿಟಿವ್ ಎನರ್ಜಿ ನಮ್ಗೆ ಬಂದಾಗ ಇನ್ನೂ ಮಾಡಬೇಕು ಅಂತ ಅನ್ಸುತ್ತೆ ಹೊರತು ಎಲ್ಲೂ ಬೇಜಾರಾಗೋದು, ಇಲ್ಲಪ್ಪ ಕ್ಲೋಸ್ ಮಾಡೋಣ, ಇಲ್ಲ ಆಗ್ತಿಲ್ಲ ವಾಪಸ್ ಕಳ್ಸೋಣ, ಆ ಥರ ಕೆಲವು ಸೊಲ್ಯೂಷನ್ಗಳು ಆಗೋದೇ ಇಲ್ಲ. ಸೇಮ್ ಅಲ್ಲಿ ಕುದುರೆ ಅಲ್ಲಿ ನಾವು ಕೂಡ ಕ್ಯಾಂಪ್ ಮಾಡಿದ್ದು. ಆ ತಾಯಿ ಒಂದು ಅನುಗ್ರಹದಿಂದ ಎಷ್ಟು ಇದಾಯಿತು ಅಂದರೆ ಇವತ್ತಿನವರೆಗೂ ಆ ದೇವಸ್ಥಾನದಲ್ಲಿ ವಾರ್ಷಿಕೋತ್ಸವ ಕೊಂಡ ಅದೇನೇ ಮಾಡಿದಾಗ ನಾನು ಕಾಲ್ ಮಾಡ್ತಾರೆ, ನನ್ನ ಹೆಂಡತಿಗೂ ಕಾಲ್ ಮಾಡ್ತಾರೆ. ಸೊ ಮಿಸ್ ಮಾಡ್ದಂಗೆ ಬರಬೇಕು ನೀವು. ಅದು ಲೇಡೀಸ್ದು ಇದೆಯಲ್ಲ, ಅದು ಕಮ್ಯುನಿಕೇಷನ್ ನನಗೆ ಮಾಡ್ತಾರೆ ಇಲ್ವ, ಅವ್ರಿಗೆ ಕಾಲ್ ಮಾಡಿ ಬನ್ನಿ, ಹಬ್ಬಕ್ಕೆ ಬನ್ನಿ, ಅದಕ್ಕೆ ಬನ್ನಿ ಅಂತ ಆ ಒಂದು ಕೋಆರ್ಡಿನೇಷನ್ ತುಂಬ ಚೆನ್ನಾಗಿದೆ. ಸೊ ಅದೇ ರೀತಿ ಇಲ್ಲೂ ಕೂಡ ಆಗಿದೆ. ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಕಡೆಯಿಂದೆಲ್ಲ ಬೇಜಾರಾಗಿದೆ, ಕ್ಷಮೆಯಲ್ಲಿ ಸರ್ ನಿಮಗೆ ಎಲ್ಲರೂ ಕೂಡ ಆಯಿತಾ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕಡೆಯಿಂದ ಇದೇ ರೀತಿ ಸಪೋರ್ಟ್ ಸಿಗುತ್ತೆ. ಹಾಗೂ ನಿಮ್ಮ ಕಡೆಯಿಂದ ಕೂಡ ಇದೇ ರೀತಿ ನಿಮ್ಮ ಒಂದು ಒಗ್ಗಟ್ಟು ಯಾವುದೇ ಕಾರಣಕ್ಕೂ ಬಿಡೋಂಗೆ ಇದೇ ರೀತಿಯಲ್ಲಿ ಯಾವ ಕೆಟ್ಟ ದೃಷ್ಟಿಗಳು ನಿಮ್ಮ ಒಗ್ಗಟ್ಟಿಗೆ ಬರದೇ ಇರಲಿ. ತುಂಬ ನನಗೆ ಖುಷಿಯಾಗಿದೆ ಬಸ್ನಲ್ಲಿ, ನಮ್ಮ ಡಾಕ್ಟ್ರಿಗೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.